ಏನ್ ಶಶಿ, ಆಫೀಸಲ್ಲೆಲ್ಲಾರನು ನೀನ್ ನಡಗಿಸ್ತೀಯಾ? ಒಂದಿನ ಫೀವರ್ ಬಂದಿದ್ದಕ್ಕೆ ನೀನೇ ನಡಗ್ತಿದ್ಯಾ? ಫೀವರ್ ಬಂದ್ರೆ ಎಲ್ಲರೂ ಹೀಗೆ ಟ್ಯಾಬ್ಲೆಟ್ಸ್ ತಂದ್ಯಾ? ಇಲ್ಲೋಡ, ಕೊಡು. ಅಷ್ಟಕ್ಕೂ ಟ್ಯಾಬ್ಲೆಟ್ ಯಾವಾಗ ತಗೋತಾರೆ ಅಂತ ಗೊತ್ತಾ? ಫೀವರ್ ಬಂದಾಗ. ಇಲ್ಲ, ಜ್ವರ ಬಂದಾಗ, ನೋಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ದಾಗ, ಒಂದ್ ವೇಳೆ ಇದ್ರೂ ನೋಡ್ಕೊಳ್ದೆ ಇದ್ದಾಗ. ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ಲ. ಏನ್ ಮಾಡ್ತಿದ್ಯಾ? ಚಳಿ ಆಗ್ತಿದೆ. ನೀನೇ ಹೇಳಿದ್ದಲ್ವಾ, ಎಷ್ಟು ಬ್ಲಾಂಕೆಟ್ ಹೊಚ್ಕೊಂಡ್ರು ಬೆಚ್ಚಗೆ ಆಗ್ತಾನೆ ಇಲ್ಲ ಅಂತ. ಅದಕ್ಕೆ ಹಗ್ಗಗಿಂತ ಬೆಚ್ಚಗಿರೋ ಬ್ಲಾಂಕೆಟ್ನ ಯಾರು ಕಂಡು ಹಿಡಿಯಕ್ಕಾಗ್ಲಿಲ್ಲ. ಪ್ಲೀಸ್ ಕಣೋ, ನನ್ ಜ್ವರ ನಿನ್ಗೂ ಬರುತ್ತೆ. ನನ್ ಬಾಡಿಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಜಾಸ್ತಿ ಗೊತ್ತಾ? ರೆಸಿಸ್ಟೆನ್ಸ್ ಪವರ್. ನನ್ಗೇನು ನೆನಪಾಗ್ತಿಲ್ಲ ಶಶಿ. ನೈಟ್ ನಿನ್ಗೆ ತುಂಬಾ ಸಲ ಕಾಲ್ ಮಾಡಿದೆ, ಆಮೇಲೆ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು ಮೈಂಡು. ಫೋನ್ಗೆ ಲಾಕ್ ಇಟ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಇಟ್ಕೊಳ್ಳಿಲ್ಲ. ನನ್ನ ಫೋನ್ನ ನಿನ್ಬಿಟ್ಟು ಯಾರು ಮುಟ್ಟಲ್ಲ. ನಿನ್ನ ಹತ್ರ ಏನು ಬಚ್ಚಿಡ್ಬೇಕು ಅನ್ಕೊಂಡಿಲ್ಲ, ಅದಕ್ಕೆ ಲಾಕ್ ಹಾಕ್ಲಿಲ್ಲ. ಆದ್ರೆ ಈಗ ಫೋನ್ ಬೇರೆ ಯಾರ ಕೈಲೂ ಇದೆ. ಆ ವಿಡಿಯೋನ ಯಾರಾದ್ರೂ ನೋಡಿದ್ರೆ? ನೋಡ್ಬೇಕು ಅಂದ್ರೆ ಫೋನ್ ಆನ್ ಮಾಡ್ಬೇಕಲ್ವಾ ಶಶಿ? ನೈಟೇ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ? ನಾನ್ ನಿನ್ಗೆ ಧೈರ್ಯ ಹೇಳ್ಬೇಕು ಅಂತ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ನೀನು ಎಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ನನ್ನ ಹೆದರ್ಸ್ತಾ ಇದೀಯ. ಏನಪ್ಪ ಶಶಿ? ಲೋ ಮಗ, ನೀನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು. ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಸಿ ಎ ನಮಗೆ ತುಂಬಾ ಕ್ಲೋಸು. ನಾನು ಆಲ್ರೆಡಿ ಕಾಲ್ ಮಾಡಿದ್ದೀನಿ. ನೀನು ಹೋಗಿ ಈ ಥರ ನನ್ನ ಫ್ರೆಂಡು ಅಂತ ಹೇಳಿ ಮೀಟ್ ಮಾಡು. ಅಪ್ಪಾಜಿನ ಲಿಫ್ಟ್ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಅಪ್ಪ, ಎಲ್ಲೋ ಇದೆಯಾ? ಫೋನ್ ಯಾಕಾಯ್ತಲ್ಲ? ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಅಪ್ಪ. ಅಬ್ಬಬ್ಬಬ್ಬಬ್ಬ, ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರ? ಅಪ್ಪ, ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ? 1 ಲಕ್ಷ ಸಂಬಳ ಕೊಡ್ತಾ ಇದಾರೆ. ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ, ಇದು ಫಿಕ್ಸ್. ಏನು, ನಿನಗ್ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ. ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹಾ ಹೇಳು. 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕ್ ಭಯ? Surprise! How are you, my dear? After a long time. ನೀನೇನು ಸಡನ್ ಆಗಿ ಕಾಲ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ. ಶಶಿ, ಹೂ ಇಸ್ ಹಿ? ತುಂಬಾ ಸಖತ್ತಾಗಿದ್ದಾನೆ. ಶಿವ, ಮೈ ಬಾಯ್ ಫ್ರೆಂಡ್. ಶಿವ, ಶ್ರೀನಾ, ಮೈ ಬೆಸ್ಟಿ. ಹಾಯ್. ಏಯ್, ಹುಡುಗ ಚೆನ್ನಾಗಿದ್ದಾನೆ. ನಾನು ಶೇರ್ ಮಾಡ್ಕೊಳ್ಳ? ಕೊಂದಾಗ್ತೀನಿ. ಅವನು ತುಂಬಾ ಒಳ್ಳೆಯವನು, ಅಮಾಯಕ, ಹೆದ್ರ ಪುಕ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆಯಾ ಅಂತ ನಾನ್ ಚೆಕ್ ಮಾಡಿ ಹೇಳ್ತೀನಿ ಬಿಡು. ಅವನೇನ್ ಹೆದರ್ಸ್ಬೇಡ, ಅವನು ಇವತ್ತೇ ಬಂದಿತ್ತು, ಜೊತೆಗೆ ನೀನು ಬಂದೆ. ಅದಕ್ಕೆ ನಾ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರೋದು. ಗೊತ್ತಾಯ್ತು. ಶಿವ, ಇದಕ್ ಮುಂಚೆ ಯಾರ ಜೊತೆ ಆದ್ರೂ ಡೇಟಿಂಗ್ ಹೋಗಿದ್ದ? ಅಯ್ಯ ಇಲ್ಲ ರೀ. ಶೀನಾ, ಇರೇ ಇಂಟ್ರಾಕ್ಟ್ ಆಗೋಗ್ಬಿಡು. ಯಾಕೆ ಹೋಗಿಲ್ಲ? ಯಾವ ಹುಡುಗಿನೂ ಯಾವತ್ತೂ ನಿನ್ನ ಕರ್ದಿಲ್ವಾ? ಅಥವಾ ಯಾವ ಹುಡುಗಿನೂ ನಿನಗಿಷ್ಟ ಆಗಿಲ್ವಾ? ನಾನು ಅಪ್ರೋಚ್ ಆಗೋಕ್ ಮೊದಲೇ ನನ್ಗಿಷ್ಟ ಆಗಿದ್ದ ಹುಡುಗಿ ನನ್ಗೆ ಅಪ್ರೋಚ್ ಆದ್ಲು ರೀ. ಇದ್ರ ಮಧ್ಯೆ ಶಿವ ಪೂಜಲ್ ಕರಡಿ ಬಿಟ್ಟ ಹಾಗೆ ನೀವು ಅಪ್ರೋಚ್ ಆದ್ರಿ.
ಏನ್ ಶಶಿ, ಮನೆ ಪೂರ್ತಿ ಪ್ರಶಾಂತವಾಗಿದೆ, ಆ ಸ್ಪೀಡ್ ಬ್ರೇಕರ್ ಇಲ್ಲ ಅಂತ ಅನ್ಸುತ್ತೆ. ಹೇ ಗಾಯ್ಸ್, ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವನು ಅಜ್ಜಿ ಇವಳನ್ ಮಾತ್ರ ಕೊಂದಾಕ್ಲೇಬೇಕು. ಹಾಯ್. ಹಾಯ್ ಶಿವ, ಹಾಯ್ ಶಶಿ. ಹಾಯ್. ಐ ಗಿವ್ ಪಾರ್ಟಿ ಟು ನೈಟ್. ನೀನ್ ಹೋದ್ರೆ ನಾನೇನು ಕೊಡ್ತೀನಿ ಕಣೆ, ದೊಡ್ಡ ಪಾರ್ಟಿ. ನಾನು ಹೇಳ್ತಿರೋದು ಸೆಂಡ್ ಆಫ್ ಪಾರ್ಟಿನೇ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ಮನ್ಸಲ್ಲಿ ಹೇಳ್ಕೊತಿದೀನಿ ಅನ್ಕೊಂಡು ಹೊರಗೆ ಹೇಳ್ಬಿಟ್ಟೆ. ಪಾರ್ಟಿ ಮುಗಿತಿದ್ದ ಹಾಗೆ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ನಾನು ಹೋಗ್ತೀನಿ. ಅಯ್ಯ, ಏನ್ ಗಂಡ್ ಮಕ್ಳಿಗೂ ಕಚ್ಚುಗುಳಿ ಆಗತ್ತಾ? ಕಚ್ಚುಗುಳಿ ಆಗೋ ಗಂಡ್ ಮಕ್ಳ ಹತ್ರ ರೊಮ್ಯಾನ್ಸ್ ತುಂಬಾ ಚೆನ್ನಾಗಿರುತ್ತಂತೆ, ನಿಜವಾಗ್ಲು. Shut up. ಹೇಯ್ ಹೇಯ್, ನಿಧಾನ, ಈಗೇನ್ ಅಷ್ಟು ಅರ್ಜೆಂಟು? ಅದು ಅಂದ್ರೆ ನಿಮ್ಗೆ ನಿಮ್ಗೆ ಲೇಟ್ ಲೇಟ್ ಆಗುತ್ತೇನೋ ಆಗುತ್ತೇನೋ ಅಂತ. What happened? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ವಾಟ್? ನಾನಿವಾಗ ಹೇಗೆ ಹೋಗೋದು? ಕ್ಯಾಬ್ ಬಂತು. ಹ? ಯಾರು ಬುಕ್ ಮಾಡಿದ್ದು? ನಾನೇ. Sheena, happy journey. ಓಕೆ. ಮಿಸ್ ಯು ಚಿನ್ನ, ಮಿಸ್ ಯು ಲಾಟ್. ಐ ಕಾಂಟ್ ಲಿವ್ ವಿತೌಟ್ ಯು. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬಿಟ್ ಬಾ. ಬಾಯ್. ಶೀಲಾ, ಶೀಲಾ, ಶೀಲಾ. ಈಗ ಸಾಕು, ನಡಿ. ಯಾಕೆ ಅಡ್ಗೆ ಮಾಡಿಲ್ಲ? ನಾನೇನ್ ಬಟ್ಟನಾ? ಫ್ರೀ ಆಗಿ ಇದೆಯಾ ತಾನೆ? ಅಷ್ಟು ಭಾರ ಆಗೋದ್ನ ಶಶಿ? ಶಿವ, ಹ್ಮ್? ದಿನೇ ದಿನೇ ಕೀಳ್ಮಟ್ಟಕ್ಕೆ ಇಳಿತಿದ್ಯಾ ಶಿವ. ನೀನ್ ದೂರ ಹೋಗ್ತಿದ್ಯಾ ಶಶಿ, ಅದಕ್ಕೆ ನಾನ್ ಕೈ ಜಾರ ಹೋಗ್ತಿದ್ದೀನಿ ಅಂತ ಅನ್ಸುತ್ತೆ. ಹಲೋ ಶಿವ, ಎಲ್ಲಿದ್ಯಾ? ಓ, ಬರ್ತೀನಿ ಅಂತ ಹೇಳಿದ್ದೆ ಅಲ್ಲ, ಮರ್ತೋದೆ. ಮರ್ತೋದ್ಯಾ? ಇವಾಗ ಬರೋದಕ್ಕಾಗಲ್ಲ, ನೀನೇ ಬಂದ್ಬಿಡು. ನನಗ್ ಹುಷಾರಿಲ್ಲ ಶಿವ, ಅದಕ್ಕೆ ಬಾಂದಿದ್ದು. ನನ್ಗೂ ಹುಷಾರಿಲ್ಲ ಶಶಿ, ಅದಕ್ಕೆ ಎಣ್ಣೆ ಹೊಡಿಯಕ್ ಬಂದಿದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಶಶಿ. ಪ್ಲೀಸ್ ಶಿವ, ನನಗ್ ಮೂಡಿಲ್ಲ. ನನಗಿದೆಯಲ್ಲ. ಶಿವ, ಲೆಟ್ಸ್ ಬ್ರೇಕ್ ಅಪ್. ಹ್ಯಾಪಿಯಾಗಿ ಇದೀವಲ್ಲ ಶಶಿ? ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ನಿನ್ನೆ ಪಾರ್ಕಲ್ಲಿ ತಕ್ಕೊಂಡು ಫೋಟೋಸ್ನ ಕಳ್ಸು, DP ಚೇಂಜ್ ಮಾಡ್ಕೋತೀನಿ. ಫೋನ್ ಅಲ್ಲೇ ಇದೆ ಶಶಿ, ಕಳ್ಸ್ಕೋ. ಶಿವ,
ಹೇಗೆ ರೆಕಾರ್ಡ್ ಆಯ್ತು? ಚೆನ್ನಾಗಿದೆ ಅಲ್ವಾ? ಡಿಲೀಟ್ ಮಾಡು, ಫಸ್ಟ್ ಅದನ್ನ ಡಿಲೀಟ್ ಮಾಡು. ಇರ್ಲಿ ಬಿಡು ಶಶಿ, ನಾವಿಬ್ರೇ ಇದ್ದಾಗ ಚೆನ್ನಾಗಿರುತ್ತೆ. ನಾ ಹೇಳಿದ ಅರ್ಥ ಆಯ್ತಾ? ಆ ಥರನೇ ಮಾಡು. ಮಾಡೋಣ ಬಿಡು. ಏನು ಸಿಕ್ತಾ? ಇಲ್ಲ, ಸಾರಿ ಕಣೋ ಮಗ. ನಮ್ ನಡುವೆ ಥ್ಯಾಂಕ್ಸ್ ಎಲ್ಲ ಯಾಕೋ? ಥ್ಯಾಂಕ್ಸ್ ಬರ ಕೇಳ್ತೀಯ? ಸಾರಿ ಯಾಕೆ ಕೇಳ್ದ? ಛೇ, ಛೇ. ಏ ಶಿವ, ಸಾರಿ, ಜಸ್ಟ್ ಅ ಮಿನಿಟ್. ಹಲೋ, ರಾತ್ರಿ ಎಷ್ಟೊಂದು ಕೊಡಿದ್ರು, ಬೆಳಿಗ್ಗೆ ಚೆನ್ನಾಗಿ ಹೋಗಿದ್ದೀರಲ್ಲ ಮೇಡಮ್ ಆಫೀಸ್ಗೆ. ಹೂ ಇಸ್ ದಿಸ್? ಐ ಶಿವ, ನೈಟ್ ಪೊಲೀಸ್ ಹೆಲ್ಪ್. ಬಿಫೋರ್ ದಟ್ ಯು ಇಂಗ್ಲಿಷ್ ಲರ್ನ್ ಟೋಲ್ಡ್. ಅದಕ್ಕಿಂತ ಮೊದಲು ಕಿಸ್ಸಿನ್ ಪಬ್. ಇನಫ್. ಏನಕ್ಕೆ ಕಾಲ್ ಮಾಡಿದ್ದು? ಈಗ ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಸಾರಿ ಗೈಸ್, ಸಾರಿ. ಸೊ ಸಿಸ್ಟಮ್ ಅನಾಲಿಸಿಸ್ ಅಂದರೆ ಆಮೇಲೆ ಮಾಡ್ತೀನಿ ಅಂದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಲೇ ಇಲ್ಲ. ನನ್ನ ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡು, ನೈಟ್ ಮಾತಾಡ್ತೀನಿ. ಫಕ್ ಆಫ್. ಐ ಆಮ್ ಎಂಜಾಯಿಂಗ್. ವಾಟ್ ಅಬೌಟ್ ಯು? ಹುಷಾರು, ಇದನ್ನ ನೋಡಿ ವಾಚ್ಮನಿಗೆ ಕಿಸ್ ಮಾಡ್ಬಿಟ್ಟಿಯಾ? ನಿಲ್ಲಿಸ್ತೇನೆ. 2 minutes ಪರ್ಫೆಕ್ಟ್ ಇಂಗ್ಲಿಷಲ್ಲಿ ಮಾತಾಡಿದ್ದೀನಿ. ತಪ್ಪಿದ್ರೆ ಸರಿ ಮಾಡಿ ಮೇಡಮ್. ಇಂಡಿಯಾ ಇಸ್ ಮೈ ಕಂಟ್ರಿ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಐ ಲವ್ ಮೈ ಕಂಟ್ರಿ. ಐ ರೆಸ್ಪೆಕ್ಟ್ ದ ಎಲ್ಡರ್ಸ್, ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಆಲ್ಸೋ. ಫನಿ ಗಾಯ್. ನಾನು ನಿನಗೆ ಕೊಟ್ಟಿರೋ ಡೆಡ್ಲೈನಲ್ಲಿ ಇನ್ನೂ 10 days ಇದೆ. ನಾನು ನಿನಗೆ ಇಂಗ್ಲಿಷ್ ಕಲಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶ್ರುತಿ. ನಾನು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಲಿ ಹೇಳಿ? ಸಿಮ್ ರಿಲೇಟೆಡಾ? No. ಪ್ಲಾನ್ ರಿಲೇಟೆಡಾ? ನೋ ಇಂಟರ್ನೆಟ್ಟಾ? ನೋ, ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಸರ್? ಇಟ್ಸ್ ಮೈ ಪರ್ಸನಲ್ ಪ್ರಾಬ್ಲಮ್. ಇಟ್ ಈಸ್ ಇಂಗ್ಲಿಷ್ ಪ್ರಾಬ್ಲಮ್. ಸರ್, ಐ ಆಮ್ ನಾಟ್ ಎ ಇಂಗ್ಲಿಷ್ ಟ್ಯೂಟರ್. ಇವಾಗ ನೀನ್ ನನ್ನ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಅದಕ್ಕೆ ಪೋರ್ಟ್ ಆಗಿ ನಾನು ಬೇರೆ ನೆಟ್ವರ್ಕ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಡ್ತೀನಿ. ಕಸ್ಟಮರ್ ಕೇರ್ ಹುಡುಗಿಗೆನ ಹೆದರಿಸಿ ಇಂಗ್ಲಿಷ್ ಹೇಳ್ಕೊಡಿ ಅಂತಿದ್ದಾನೆ. ಗ್ರೇಟ್ ಕಣ ನೀನು. ಮೇಡಮ್, ನನಗೊಂದು ಡೌಟ್ ಇದೆ. ಏನ್ ಹೇಳಿ? ಅದು ಕನ್ನಡದಲ್ಲಿ ಕೆಲವು ಸ್ಲ್ಯಾಂಗ್ಗಳಿದೆಯಲ್ಲ, ಅದೇ ರೀತಿ ಇಂಗ್ಲಿಷ್ ಅಲ್ಲೂ ಸ್ಲ್ಯಾಂಗ್ಗಳಿರುತ್ತಲ್ವಾ? ನನ್ಗೆ ಯಾವ ಸ್ಲ್ಯಾಂಗ್ ಹೇಳ್ಕೊಡ್ತಿದ್ದೀರಾ? ಸ್ಲ್ಯಾಂಗ್ ಆಮೇಲೆ ಮೊದಲು ಲ್ಯಾಂಗ್ವೇಜ್ ಕಲ್ತ್ಕೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಗಿವ್ ಒನ್ ಪೇಪರ್. ನೋ ಕನ್ನಡ, ಓನ್ಲಿ ಇಂಗ್ಲಿಷ್. ಹಾಯ್ ಡ್ಯಾಡ್, ವಾಟ್ಸ್ಆಪ್. ವಾಟ್ಸಾಪ್ ಫೇಸ್ಬುಕ್ ಅಲ್ಲ ಕಣ, ಜಾಬ್ ಸಿಗ್ತೇನಾ? ಜಾಬ್ ಆಕ್ಚುಲಿ ಕೇಮ್, ಬಟ್ ಸ್ಟಾಪ್ ಆಫ್ಟರ್ 15 days ಅಗೇನ್ ಕಮ್. ಏನಾಯ್ತು ನನಗೆ? ಯಾಕೋ ಹಿಂಗ್ ಮಾತಾಡ್ತಾ ಇದೀಯಾ? ಇಂಗ್ಲಿಷ್ ಡ್ಯಾಡ್. ಏನ್ ಇಂಗ್ಲಿಷ್? I can speak. Can I talk? Can I talk while? Can I talk to you for a while? Yeah. May I come in, ma'am? Yes, come in. Ma'am, ನನ್ನ ಅಪಾಯಿಂಟ್ಮೆಂಟ್ ಲೆಟರ್. I've already sent the mail. ಅಯ್ಯಪ್ಪ, ನನಗೆ ಕೆಲಸ ಸಿಕ್ಬಿಡ್ತು. ತಿಂಗಳಿಗೆ 1 ಲಕ್ಷ ಸಂಬಳ. I swim English, I fly English, I listen English, I read English, I work in office in English. ಹಾಯ್, ಐ ಆಮ್ ರಾಜಮೌಳಿ. ಐ ಆಮ್ ವಿ ವಿನಾಯಕ್. ಐ ಆಮ್ ಶೇಖರ್ ಕಮ್ಲಾ. ಏನ್ ಸರ್ ಇದು? ಎಲ್ಲ ಡೈರೆಕ್ಟರ್ಸು ನಮ್ಮ ಆಫೀಸಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಹಾಯ್, ಐ ಆಮ್ RGV. ನಾನಂದ್ರೆ ಅವ್ರಿಗಾಗಲ್ಲ. ಫ್ಯೂಚರಲ್ಲಿ ನಿಂಗೂ ನಾನಂದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿರೋವಾಗಲೇ ಚೆನ್ನಾಗಿ ಮಾತಾಡಬೇಕು. ಶಿವ, ಟ್ವಿಟ್ಟರಲ್ಲಿ ಫಾಲೋ ಮಾಡು, ಈವ್ನಿಂಗ್ ಮಾತಾಡೋಣ. ಒಳ್ಳೆ ಆಫೀಸ್.
ಯಾವ ಊರು? ಮಂಡ್ಯ ಅಯ್ಯೋ ಏನ್ರಿ ನೀವು ನಮ್ಮೂರನ? ಆ ಊರಲ್ಲಿ ಎಲ್ಲಿ ನೀವು? ಗೊಟ್ಟಿಗೆರೆ. ಹೌದಾ, ನಮ್ದು ಪಕ್ಕದಲ್ಲೇ ಅದೇ ಊರು. ಓ. ಹ್ಮ್. ಅದು ಮುಗಿತಾ ಪರಿಚಯಗಳು? ಅದು ಅವ್ರದ್ದು ನಮ್ದು ಒಂದೇ ಊರಂತೆ. ಹಾಗಾದ್ರೆ ಸಂಕ್ರಾಂತಿಗೆ ಇಬ್ರು ಸೇರಿ ಒಂದೇ ಬಸ್ಸಲ್ಲಿ ಹೋಗಿ. ಅಲ್ಲಿವರೆಗೂ ಸ್ವಲ್ಪ ವರ್ಕ್ ಮಾಡ್ತೀರಾ? ಅಲ್ಲಿ ಮನೇಲಿ ಅಂತ ಹೇಳಲ್ಲ. ಹೇ ಶಶಿ, ಯು ಆರ್ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಹೌ ಅಬೌಟ್ ಕಾಫಿ? ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ನಾನು ಫ್ರೆಂಡ್ಲಿಯಾಗಿ ಕೇಳಿದೆ ಅಷ್ಟೇ. ದಟ್ಸ್ ಓಕೆ. ಅಶೋಕ್, ಯಾ, ಸಾರಿ, ಮೇ ಬಿ ಸಮ್ ಅದರ್ ಟೈಮ್. ನೀವ್ ಜಾಯ್ನ್ ಆದಾಗಿಂದ ಗೊಟ್ಟಿಗೆರೆ ಪೂರ್ತಿ ನಮ್ಮ ಆಫೀಸಲ್ಲೇ ಇದೆ ಅನ್ಸುತ್ತೆ. ಥ್ಯಾಂಕ್ ಯು. ಅವಳು ಹೊಗಳ್ತಾ ಇದ್ದಾಳೆ ಅಂತ ನೀನು ಸಂತೋಷ ಪಡ್ತಿದ್ಯಾ? ಹಳ್ಳಿಯವ್ರ ಥರ ಆಡ್ತಿದ್ಯಾ ಅಂತ ಬೈತಿದ್ದಾಳೆ. ಏನ್ ಬೈತಿದ್ದಾರೆ? ಚಿಚಿ, ನಾನ್ ಪಾಸಿಟಿವ್ ಆಗೇ ಹೇಳಿದ್ದು. ಹೌದು ಶಿವ, ನಿನ್ಗೇನಾದ್ರೂ ಲವ್ ಸ್ಟೋರೀಸ್ ಇದೆಯಾ? ಯಾಕಿಲ್ಲ, ಒಂದ್ 15-16 ಇದೆ. ಎಲ್ಲಿ ಒಂದ್ ಹೇಳು ನೋಡೋಣ. ಒಂದ್ಸಲ ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ರೆ ಬೇರೆ ಬಸ್ ಬಂತು. ಆ ಬಸ್ ಕಿಟಕಿಯಿಂದ ನನ್ನ ಒಂದ್ ಹುಡುಗಿ ನೋಡಿದ್ಲು. ಆ ಕ್ಷಣ ಆ ಹುಡುಗಿನೇ ನನ್ನ ಜೀವನ ಅಂತ ಅನಿಸ್ತು. ಆ ಹುಡುಗಿಲ್ ನನ್ನ ಜೀವನ ಕಾಣಿಸ್ತಿದ್ಯಲ್ಲ ಅಂತ ನಾನು ಕಣ್ಮುಚ್ಕೊಂಡೆ ಅಷ್ಟೇ. ಕಣ್ ಬಿಡೋಷ್ಟ್ರಲ್ಲೇ ಬಸ್ ಹೋಗಿತ್ತು. ಇದ್ರಲ್ಲಿ ಲವ್ ಎಲ್ಲಿದೆ? ಆ ಇದೆ, ಅದ್ ನನಗಷ್ಟೇ ಗೊತ್ತಿದೆ. ಎಲ್ಲ ಇಂಥ ಸಿಂಗಲ್ ಫ್ರೇಮ್ ಲವ್ ಸ್ಟೋರೀಸ್ ಏನಾ? ಆ ಇನ್ನೊಂದ್ಸಲ ದೇವಸ್ಥಾನದಲ್ಲಿ ಕಾಯಿ ಹೊಡಿಬೇಕಾದ್ರೆ ಒಂದ್ ಹೋಳ್ ನಮಗ್ ಕೊಡ್ತಾರಲ್ವಾ, ಅದನ್ನ ತಗೊಳ್ದೆ ನಾನ್ ಮರ್ತ್ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಒಬ್ಳು ದೇವತೆ ಕರೆದ್ಲು. ಅಷ್ಟೇ, ನಮಗ್ ಮದ್ವೆ ಆಗೋಯ್ತು. ನಮ್ ಮಕ್ಳಿಗೆ ಅನ್ನಪ್ರಾಶನ, ಅಕ್ಷರಾಭ್ಯಾಸ, ಅವ್ರಿಗೂ ಕೂಡ ಮದ್ವೆ ಆಗೋಯ್ತು. ಬುಕ್ ಕೊಡ್ಬೇಕಾದ್ರೆ ಹುಡುಗಿ ಕೈ ಟಚ್ ಆದ್ರೆ ಲವ್ ಸ್ಟೋರಿ. ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕೂದಲು ನಮಗ್ ಟಚ್ ಆಯ್ತಾ, ಮತ್ತೆ ಲವ್ ಸ್ಟೋರಿ. ಅವ್ರ ಪಾಡಕ್ ಅವ್ರು ನಗಾಡ್ಕೊಂಡು ನಮ್ ಕಡೆ ಏನಾದ್ರು ನೋಡಿದ್ರ, ಐ ನಮ್ಮ ನೋಡೆ ನಕ್ಕದ್ಲು ಅಂತ ನಮ್ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಬಿಡ್ತೀವಿ. ಮತ್ತಿನ್ನೊಂದ್ ಲವ್ ಸ್ಟೋರಿ. ಈ ತರ ಹೇಳ್ಕೊಂಡು ಹೋದ್ರೆ ನಮ್ ಹುಡುಗರ್ಗೆ ಒಂದಲ್ಲ 1000 ಲವ್ ಸ್ಟೋರಿ ಇರುತ್ತೆ. ಸಾಕಪ್ಪ, ಸಾಕ್ తెలుసు. ನನ್ ಕತೆ ಇರ್ಲಿ, ನಿಮ್ ಕತೆ ಏನು? ನನಗೂ ಒಂದು ಲವ್ ಸ್ಟೋರಿ ಇತ್ತು. ಅವನು ನನ್ನ ಸೀನಿಯರ್. ಅವನ ಜೊತೆ ಬ್ರೇಕಪ್ ಆದಾಗ್ಲೆ ನಿನ್ನ ನೋಡ್ದೆ ಅಷ್ಟೇ. ಅಯ್ಯೋ ಹುಡುಗೆ, ನೀನ್ ಇಲ್ದರ ಹುಡುಗಿ ಇಲ್ದರ ಜೀವನ ಇರೋದಕ್ಕಾಗಲ್ಲ. ಈ ಕಿಸ್ ಕೂಡ ಅವತ್ತಿನ ತರದೇನ ಶಶಿ? ಅದು ಆಕ್ಸಿಡೆಂಟ್, ಇದು ಕಮಿಟ್ಮೆಂಟ್. ಅವತ್ತು ನಾನು ಅವನ ಮೇಲಿದ್ದ ಕೋಪದಲ್ಲಿ ಮುತ್ಕೊಟ್ಟೆ. ಇವತ್ತು ನಿನ್ನ ಇಷ್ಟಪಟ್ಟು ಕೊಟ್ಟಿದ್ದು. ತುಂಬಾ ಜನಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಆಗತ್ತೆ. ನನಗೆ ಲವ್ ಅಟ್ ಫಸ್ಟ್ ಕಿಸ್ ಅಲ್ಲಿ ಆಯ್ತು. ಐ ಲವ್ ಯು ಶಶಿ. ಶಿವ, ನಿನ್ಗೆ ಮೈಂಡ್ ರೀಡಿಂಗ್ ಏನಾದ್ರೂ ಗೊತ್ತಾ? ನಾನು ಎಕ್ಸಾಕ್ಟ್ಲಿ ನಿನಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೇ ನೀನು ಹೇಳ್ದೆ. ಐ ಲವ್ ಯು ಟೂ ಶಿವ. ನನ್ನ ಲೈಫಲ್ಲಿ ನಿನ್ನಷ್ಟು ಜೆನ್ಯೂನ್ ಪರ್ಸನ್ ನ ನೋಡಿಲ್ಲ, ಇನ್ಕ್ಲೂಡಿಂಗ್ ಹಾಡಿಗಿನ್ನೂ ಅರ್ಥ ಇಲ್ಲ ಆ ಹಾಡು. ನಿನ್ನ ಬಿಟ್ಟು ಗೇಟ್ವರೆಗೂ ಕೂಡ ಹೋಗೋಕ್ಕಾಗ್ತಿಲ್ಲ ಶಿವ. ನೀನ್ ನನ್ನ ಜೊತೆ ಇದ್ರೆ ಸಾಕು.
ಹ್ಯಾಪಿ ಆಗಿರ್ತೀನಿ ಶಿವ. ನಾನು ಕೂಡ. ದೀಸ್ 3 days ಆರ್ ದ ಬೆಸ್ಟ್ ಡೇಸ್ ಇನ್ ಮೈ ಎಂಟೈರ್ ಲೈಫ್. ಯಾವಾಗಲೂ ಸಂಕ್ರಾಂತಿ 3 ದಿನ ಮಾತ್ರ ನೆನಪಿರುತ್ತೆ, ಆದರೆ ಈ 3 ದಿನ ಸಂಕ್ರಾಂತಿಗಿಂತ ಚೆನ್ನಾಗಿದೆ. ನಿನಗೆ ಹೋಗ್ಬೇಡ ಅಂತ ಹೇಳಬೇಕು ಅನ್ನಿಸ್ತಿದೆ. ನಿನ್ನ ನಾನು ಮಿಸ್ ಮಾಡ್ಕೋತೀನಿ ಶಶಿ. ಆದರೂ ನಾಳೆ ನಾವು ಮತ್ತೆ ಆಫೀಸಲ್ಲಿ ಸಿಗ್ತೀವಲ್ವಾ? ಸಿಗೋದೇ ಬೇರೆ, ಜೊತೆಲಿ ಇರೋದೇ ಬೇರೆ ಶಿವ. ನಾನು ನಿನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಏನು ಮಾಡೋಣ? ನೀನು ನನ್ನ ಫ್ಲಾಟಿಗೆ ಬಂದ್ಬಿಡು, ಇಬ್ರು ಸೇರಿ ಇಲ್ಲೇ ಇರೋಣ. ಏನು, ನಾವಿಬ್ರೇನಾ? ಯಾರಿಗಾದ್ರೂ ಗೊತ್ತಾದ್ರೆ? ನಾನು ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಬೇರೆಯವ್ರ ಬಗ್ಗೆ ಯೋಚಿಸ್ತಿದ್ಯಲ್ಲ. ಪ್ಲೀಸ್ ನನ್ನ ಫ್ಲಾಟ್ಗೆ ಬಂದ್ಬಿಡೋ ಶಿವ. ರೆಂಟ್ ಶೇರ್ ಮಾಡ್ಕೊಳ್ಳೋದಕ್ಕಲ್ಲ, ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ.